ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಏನಂದರೆ, ರಾಯರ ಭಕ್ತರು ಹೀಗಿರಬೇಕು ಅಂತ. ಹೀಗಿರಬೇಕು ಅಂತ ಹೇಳುವಷ್ಟು ದೊಡ್ಡವಳಲ್ಲ ನಾನು, ಆದರೆ ರಾಯರ ಭಕ್ತರಲ್ಲಿ ಕೆಲವೊಂದು ಒಳ್ಳೆಯ ಗುಣಗಳು ಇದ್ದರೆ ನಮ್ಮ ರಾಯರಿಗೆ ನಾವು ತುಂಬ ಹತ್ತಿರ ಆಗ್ತಾಯಿದ್ವಿ, ನಮ್ಮ ಮನಸ್ಸಿಗೆ ನೆಮ್ಮದಿ. ಏನು ಅಂದರೆ, ನಾನು ರಾಯರನ್ನು ಪೂಜೆ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಹೀಗೆ ಇರ್ತೀನಿ, ಆದಷ್ಟು ಪ್ರಯತ್ನ ಮಾಡ್ತೀನಿ, ನಾನು ಹೀಗಿರೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ, ಅದನ್ನು ರೂಢಿಸ್ಕೊಳ್ತೀನಿ ನಾನು ಅಂಥೇಳಿ ನಮ್ಮ ಮನಸ್ಸಲ್ಲಿ ಬರುತ್ತೆ. ಅದು ನಮ್ಮ ಮನಸ್ಸಿಗೆ ಅದು ನೆಮ್ಮದಿ ಆಗುತ್ತೆ. ಓ, ನಾನು ಹೀಗಿದ್ದೀನಿ, ಸಾಕಪ್ಪ ರಾಯರೇ, ನಾನು ಹೀಗಿದ್ದೀನಿ ಅಂತ ಹೇಳುವಂಥದ್ದು. ಎಷ್ಟೋ ಸಲ ಹೇಳಿದ್ದೀನಿ ನಾನು. ತಪ್ಪು ನಮ್ಮಿಂದ ಆಗಿದ್ದಿದ್ರೆ ಖಂಡಿತವಾಗಿಯೂ ರಾಯರಿದ್ದರೆ ಬೇಡ್ಕೊಳ್ಳಿ, ನನ್ನಿಂದ ತಪ್ಪಾಗಿದೆ, ತಪ್ಪು ಮಾಡದೇ ಇರುವ ಮನುಷ್ಯನೇ ಇಲ್ಲ, ನಾನು ಸರಿ ಇದ್ದೀನಿ, ನಾನು ಒಬ್ರಿಗೆ ತಪ್ಪೇ ಮಾಡಲ್ಲ ಅನ್ನೋ ಹಾಗೆ ಇಲ್ಲ. ಯಾಕಂದರೆ ಮನುಷ್ಯನಿಗೆ ಎಲ್ಲ ಗುಣಗಳನ್ನು ಕೊಟ್ಟೇ ಕಳಿಸಿದ್ದಾನೆ ದೇವರು. ಆ ಗುಣಗಳನ್ನು, ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಕೆಟ್ಟದ್ದನ್ನು ಬಿಡೋದು, ಅಥವಾ ಕೆಟ್ಟದ್ದನ್ನು ಆಯ್ಕೆ ಮಾಡ್ಕೊಳ್ಳೋದು, ಒಳ್ಳೆಯದನ್ನು ಬಿಡೋದು, ಅದು ಮನುಷ್ಯನಿಗೆ ಬಿಟ್ಟಿರುವಂಥದ್ದು. ಹಾಗೆ ನಾವಿವತ್ತು ರಾಯರನ್ನು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀವಿ, ಅನುಷ್ಠಾನಗಳನ್ನು ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಜೊತೆಗೆ ಈ ಅನುಷ್ಠಾನನೂ ನಮ್ಮಲ್ಲಿರಬೇಕು. ಒಳ್ಳೆಯ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಯಾಕೆ ಹೇಳ್ತೀನಿ ಅಂದರೆ, ನಾನು ಹಿಂದೆ ಒಂದು ದಿವಸ ನಿಮಗೆ ವಿಡಿಯೋ ಮಾಡಿದ್ದೆ. ಗುರುವಾರ ದಿವಸ ನಾನು ಚಾಕ್ಲೇಟ್ ತೊಗೊಂಡು ಹೋಗಿಲ್ಲ. ಆಗ ಒಂದು ಮಗುವಿನ ಕೈಯಲ್ಲಿ ಕರೆಕ್ಟಾಗಿ 10-12 ಚಾಕ್ಲೇಟನ್ನು ರಾಯರು ಕೊಟ್ಟು ಕಳಿಸಿದ್ದಾರೆ ಅನ್ನೋ ವಿಷಯನ ಹೇಳಿದಾಗ, ಒಬ್ಬರು ಟೀಚರ್ ಅದನ್ನು ಕೇಳ್ತಾರೆ. ಕಾಲೇಜಿಗೆ ಟೀಚ್ ಮಾಡುವಂಥ ಟೀಚರು ಆ ಕಾರ್ಯಕ್ರಮವನ್ನು ನೋಡ್ತಾರೆ. ನೋಡಿಬಿಟ್ಟು ಅವರು ನನಗೆ ಒಂದು ಮೆಸೇಜನ್ನು ಹಾಕ್ತಾರೆ. ಏನಂತ ತುಂಬ ಖುಷಿ ಆಯ್ತಮ್ಮ, ಯಾಕಂದರೆ ಸ್ವಲ್ಪನ ಹಂಚ್ಕೊಂಡು ತಿಂತೀರಲ್ವಾ, ಅದು ತುಂಬ ಖುಷಿಯಾದಂಥ ವಿಷಯ. ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಎಷ್ಟು ನಮಗೆ ಬೇಕು ಅಷ್ಟನ್ನು ಮಾತ್ರ ನಾವು ತಗೋಬೇಕು, ಅದಕ್ಕಿಂತ ಜಾಸ್ತಿ ನಾವು ಇದು ಮಾಡಬಾರ್ದು. ಅದು ಮೋಸವಾಗಿಯೂ ನಾವು ತಗೋಬಾರ್ದು. ಮೋಸ ನಡೆಯೋದೇ ಇಲ್ಲ ಅಂತಲ್ಲ, ನಡೆಯುತ್ತೆ ಮೋಸ. ಆದರೆ ಕೆಲವೊಂದು ಮೋಸಗಳು ಇದು ಮಾಡಬಾರ್ದು, ಇದು ನಮ್ಮ ರಾಯರಿಗೆ ಇಷ್ಟ ಆಗಲ್ಲ ಅಂದ್ಕೊಂಡಾಗ ತಿದ್ಕೋತೀವಿ. ನೋಡಿ, ನಾವು ಹಿಂದೆ ಮಾಡಿದ ತಪ್ಪೆಲ್ಲ ಮಾಪಿ ಮಾಡಿಬಿಡ್ತಾರೆ ರಾಯರು. ಯಾಕಂದರೆ ಗೊತ್ತಿಲ್ಲದೆ ಮಾಡಿದ್ದಾರೆ ಅಥವಾ ಗೊತ್ತಿದ್ದು ಮಾಡಿದ್ದಾರೆ. ಆಯಿತು, ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿದ್ದೀನಿ ತಂದೆ, ಹಾಗಾಗಿ ನನಗೆ ಇದೊಂದು ಕ್ಷಮೆ ಇರಲಿ, ನಾನು ಮುಂದೆ ಆದಷ್ಟು ತಿದ್ದುಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಪ್ಪ ಅಂತ ರಾಯರ ಹತ್ರ ಹೇಳ್ಕೊಂಡಾಗ ಬಹುಶಃ ರಾಯರ ಕೃಪಾಕಟಾಕ್ಷ ನಮ್ಮ ಮೇಲೆ ಜಾಸ್ತಿ ಆಗಿರುತ್ತೆ ಅಂತ ಅನಿಸುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ರಾಯರ ಭಕ್ತರು ಅಂದರೆ, ನಾನು ಹಿಂದೆ ಒಮ್ಮೆ ಹೇಳಿದ್ದೆ, ಚಿನ್ನ ಸಿಗುತ್ತೆ, ಒಬ್ರಿಗೆ ಗೋಲ್ಡ್ ಸಿಗುತ್ತೆ, ಅದು ಅವರು ವಾಪಸ್ ತಗೊಂಡೋಗಿ ಕೊಡ್ತಾರೆ, ಅದು ರಾಯರ ಭಕ್ತರು ಅಂತಾರೆ. ಯಾಕಂದರೆ ಅದು ನಮ್ಮದಲ್ಲ. ನಮ್ಮದೇ ಆಗಿದ್ರೆ ರಾಯರದು ಯಾವುದೋ ರೂಪದಲ್ಲಿ ಕೊಡ್ತಾ ಇದ್ರು, ಅಥವಾ ನನ್ನದು ಅಲ್ಲ ಅಂತ ಗೊತ್ತು, ನೀನೇ ಕೊಟ್ಟಿರೋದು, ಅಥವಾ ಇದು ನಿಂದಲ್ಲ, ನಿನಗೆ ಸೇರಬೇಕಾಗಿದ್ದು ಅಲ್ಲ ಅನ್ನೋದಿದ್ರೆ ನನಗೆ ಸಂಜೆ ಒಳಗೆ ಆ ವ್ಯಕ್ತಿಯಿಂದ ಕಾಲ್ ಬರಬೇಕು. ಯಾಕಂದರೆ ಫಂಕ್ಷನಲ್ಲಿ ಕಳೆದೋಗಿರೋದು ಸುತ್ತಮುತ್ತ ಅದೇ ಫಂಕ್ಷನಲ್ಲಿ ಆಗಿದ್ರೆ ಖಂಡಿತವಾಗಿ ಕಾಲೇಜಲ್ಲಿ ಅದು ಪಬ್ಲಿಕ್ ಆಗೇ ಆಗುತ್ತೆ. ಹಾಗೆಲ್ಲದಿದ್ದರೆ ನನಗದು ಫೋನ್ ಮಾಡಬೇಕು ಅಂತ. ಅದೇ ಪ್ರಕಾರ ಫೋನ್ ಮಾಡಿ ಹೋಗಿ ಚಿನ್ನನ ವಾಪಸ್ ಕೊಡ್ತಾರೆ ಅವರು. ಹಾಗೆ ಈ ಟೀಚರ್ ನೋಡಿ, ಅವರು ಕಲ್ತಿದ್ದಾರೆ, ಒಳ್ಳೆ ಕಲ್ತಿದ್ದಾರೆ ಅವರು. ಈಗಾಗಲೇ ಅವರೊಂದು ಕಾಲೇಜಲ್ಲಿ ಇದ್ದಾರೆ, ಆದರೆ ಅವರು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇದ್ದಾರೆ ಈಗ. ಆದರೆ ಅವ್ರು ನನ್ನ ಹತ್ರ ಹೇಳ್ಕೊಂಡಿರೋದೇನು ಅಂದರೆ, ಅಮ್ಮ ನೀವು ಬೇಡ್ಕೊಳ್ಳಿ. ಯಾವ ರೀತಿ ಬೇಡ್ಕೊಳ್ಳಿ ಅಂದರೆ, ನನಗೆ ಅನುಷ್ಠಾನಗಳನ್ನು ಮಾಡಿ ನನಗದೇ ಬೇಕು ಅಂತ ನಾನು ಕೇಳಲ್ಲ. ನನಗೆ ಬೇಡ. ಈಗ ನಾನು ನಿಮ್ಮ ಹತ್ರ ಕೇಳ್ಬೋದು, ಅಮ್ಮ ನಂಗೆ ಗೌರ್ಮೆಂಟ್ ಜಾಬ್ ಅದು ಬೇಕೇ ಬೇಕು, ನಾನು ಅದಕ್ಕೆ ಇದು ಮಾಡಿದ್ದೀನಿ, ನೀವು ನನಗೆ ಯಾವ ವ್ರತ ಅಂತ ಹೇಳಿ, ನಾನು ಆ ವ್ರತನ ಮಾಡೋಕ್ಕೆ ರೆಡಿ ಇದ್ದೇನೆ. ಆದರೆ ನನಗೆ ಹಾಗೆ ಬೇಡಮ್ಮ. ಬದಲಾಗಿ ರಾಯರಿಗೆ ನನಗೆ ಆ ಕೆಲಸ ಮಾಡೋಕ್ಕೆ ನಿನಗೆ ಯೋಗ್ಯತೆ ಇದೆ ಅಂತ ರಾಯರು ನಿರ್ಧಾರ ಮಾಡಿದ್ರೆ ಅದನ್ನು ನನಗೆ ಅವರನ್ನು ಕೊಡಲಿ. ನಿಮ್ಮ ಹತ್ರ ಪ್ರಾರ್ಥನೆ ಮಾಡೋದಾದರೂ ನಾನು ಹೇಳೋದು ಇಷ್ಟೇ, ನನಗೆ ಆ ಯೋಗ್ಯತೆ ಇದೆಯಾ, ಆ ಜಾಬ್ ಮಾಡುವಂಥ ಆ ಯೋಗ್ಯತೆ ಇದೆ ಅಂತಾದರೆ ಅದನ್ನು ಕೊಡಿ ಅಂತ ನೀವು ಕೇಳ್ಕೊಳ್ಳಿ. ಜೊತೆಗಿನ್ನೇನು ಅಂದರೆ, ನಾವು ನಮಗೆ ಬೇಕೇ ಬೇಕು ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ.
ಯಾಕಂದರೆ ಎಷ್ಟೋ ಜನ ಅದಕ್ಕೆ ಆ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಎಷ್ಟೋ ಜನ ಬಡವರಿದ್ದಾರೆ, ಎಷ್ಟೋ ಜನರಿಗೆ ಅಗತ್ಯ ಇರುವಂಥದ್ದಿದೆ, ಎಷ್ಟೋ ಜನರಿಗೆ ಬೇಡ, ಅದೆಲ್ಲ ಬೇಡ ನನಗೊಬ್ಬಳಿಗೆ ಕೊಡುವಂತ ನಾನು ಕೇಳೋದೂ ಇಲ್ಲ. ಜೊತೆಗೆ ಇಲ್ಲ ನನಗೆ ಕೊಡಲೇಬೇಕು ಅನ್ನೋದಿದ್ರೆ ನಾನೀಗ ಅರ್ಜಿಯನ್ನು ಸಲ್ಲಿಸಿದ್ದೀನಿ, ಕೊಡಲೇಬೇಕು ಅನ್ನೋದಿದ್ರೆ ಕರೆಕ್ಟಾಗಿದೆಯಾ ಮಗಳೇ, ನೀನು ಯೋಗ್ಯವಾಗಿದೆಯಾ, ನೀನು ಈ ಉದ್ಯೋಗಕ್ಕೆ ಯೋಗ್ಯವಾದವಳು, ನಾನು ನಿನ್ಗೆ ಕೊಡ್ತಾ ಇದ್ದೀನಿ ಅಂದರೆ ರಾಯರು ಕೊಡಲಿ. ಇಲ್ಲ ನಾನೀಗ ಇರೋ ಕೆಲಸದಲ್ಲಿ ಸಂಬಳ ಸ್ವಲ್ಪ ಕಡಿಮೆ ಇರಬಹುದು ನನಗೆ, ಆದರೆ ಎಲ್ಲ ರೀತಿಯಲ್ಲೂ ನೆಮ್ಮದಿ ಇದೆ, ಸಂಬಳ ಕಡಿಮೆ ಇದೆ, ತೊಂದರೆ ಅಷ್ಟು ಬಿಟ್ಟರೆ ನನಗೆಲ್ಲ ರೀತಿಯಲ್ಲೂ ಯಾವುದೇ ರೀತಿಯಲ್ಲೂ ನನಗಿಲ್ಲ ತೊಂದರೆ ಇಲ್ಲ, ಅದೇ ಸಾಕು ಮಗಳೇ ನೀನು ಅದರಲ್ಲೇ ಇರು ಅನ್ನೋದಿದ್ರು ಅದು ಅವ್ರ ನಿರ್ಧಾರನೇ ಅಮ್ಮ. ಆದರೆ ನಾನು ಅರ್ಜಿ ಹಾಕಿದ್ದೀನಿ, ಆದರೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ನನಗೆ ಒತ್ತಾಯವಾಗಿ ಬೇಡ, ಕೊಡಲೇಬೇಕು ರಾಯರೇ, ಅವಳು ನಿಮ್ಮ ಭಕ್ತಲು, ಅವ್ರು ನಿಮಗೋಸ್ಕರ ಪೂಜೆ ಮಾಡ್ತಾರೆ, ಸೇವೆ ಮಾಡ್ತಾರೆ, ಅದು ಯಾವುದು ಬೇಡಮ್ಮ. ಬದಲಿಗೆ ಕೊಡುವಂಥ ಯೋಗ್ಯತೆ ಅವಳಲ್ಲಿ ಇದೆ ಅಂತ ನಿಮಗೆ ಕಂಡ್ರೆ ಖಂಡಿತವಾಗಿ ಅವಳಿಗೆ ಆ ಕೆಲಸವನ್ನು ಕೊಡಿ ಅಂತ ಒಂದು ಕೈ ಮುಗಿರಿ ಸಾಕು. ನನಗಿಷ್ಟು ಮಾಡಿದ್ರು ಸಾಕಮ್ಮ, ನಾನು ಅಷ್ಟೇನೇ ರಾಯರ ಹತ್ರ ಕೇಳುವಂಥದ್ದು. ನೋಡಿ ಎಂಥ ಗುಣ. ನಾವಿವತ್ತು ಆ ಕೆಲಸ ನಮಗೆ ಬೇಕೇ ಬೇಕು ಅಂತೇಳಿ ಪೂಜೆ ವ್ರತಗಳನ್ನು ಮಾಡ್ತೀವಿ. ಅಲ್ಲಿ ಸಂದರ್ಭಗಳು ಹಂಗಿರುತ್ತೆ ಬಿಡಿ, ಕೆಲವರಿಗೆ ಅದೇನು ಮಾಡೋಕ್ಕಾಗಲ್ಲ, ಅದು ಎಲ್ಲರಿಗೂ ಒಂದೇ ರೀತಿಯ ಸಂದರ್ಭಗಳು ಇರೋದಿಲ್ಲ. ಕೆಲವೊಂದು ಬೇಕೇ ಅಂತಾನೆ ಅನುಷ್ಠಾನಗಳನ್ನು ಮಾಡುವಂಥದ್ದು ಇರುತ್ತೆ. ಅನುಷ್ಠಾನ ಮಾಡೋದು ತಪ್ಪು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ದಯವಿಟ್ಟು ಅದನ್ನು ಇದು ಮಾಡ್ಕೋಬೇಡಿ. ಅಂದರೆ ನಾನು ಹೇಳುವಂಥದ್ದು ರಾಯರ ಸೇವೆಯನ್ನು ಮಾಡ್ತಾ 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 ಭಕ್ತರಲ್ಲಿ ಬದಲಾವಣೆಗಳನ್ನು ನೋಡಿ ಅಂತ. ಎಷ್ಟು ಖುಷಿ ಆಗುತ್ತಲ್ವಾ ಬದಲಾವಣೆಗಳನ್ನು ನೋಡಿದಾಗ. ನನಗೆ ಖುಷಿಯಾಗೋಯ್ತು, ತುಂಬ ಖುಷಿಯಾಗೋಯ್ತು ನನಗೆ ಆ ಮಾತನ್ನು ಕೇಳಿದಾಗ. ನನಗೆ ಬೇಕು ಅನ್ನೋರು ಎಷ್ಟೋ ಜನ, ಆದರೆ ಇವತ್ತು ಇದ್ದದ್ರಲ್ಲೇ ಇರಮ್ಮ ನೀನು ಸಾಕು, ನಿನಗದು ಬೇಡ ಅಂತ ರಾಯರೇ ನಿರ್ಧಾರ ಮಾಡಿದ್ರೆ ನಾನು ಇದರಲ್ಲೇ ಇರ್ತೀನಮ್ಮ. ಒತ್ತಾಯವಾಗಿ ರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಡಿ ಅಂತ ಹೇಳಿದ್ದು ಇದು ವಿಚಿತ್ರ ಆಗೋಯ್ತು ನನಗೆ. ಎಷ್ಟು ಒಳ್ಳೆ ಮನಸ್ಸು, ನಾವು ಏನನ್ನ ಕೊಟ್ಟಂಗಾಗುತ್ತಮ್ಮ ಅಂತ. ಅದಕ್ಕೆ ನಾನು ಹೇಳೋದನ್ನು ಎಷ್ಟೋ ಸಲ ಹೇಳಿದ್ದೀನಿ, ರಾಯರ ಭಕ್ತರಲ್ಲಿ ಕೆಲವೊಂದನ್ನು ಬದಲಾವಣೆಗಳನ್ನು ಮಾಡಿಕೊಂಡಾಗ ತುಂಬ ರಾಯರೇ ಇಷ್ಟ ಆಗ್ತೀವಿ ಅಂತ ಅನಿಸುತ್ತೆ ನನಗೆ. ಜೊತೆಗೆ ಇನ್ನೊಂದು ವಿಷಯ ಏನು ಅಂದರೆ, ಅವ್ರು ಏನು ಮಾಡಿದ್ದಾರೆ ಈಗ, ನಂದು ಒಂದು ಅಳಿಲು ಸೇವೆ. ಹೇಗೆ, 1 ತಿಂಗಳಲ್ಲಿ ನಾನು 100 ರೂಪಾಯಿ ನಿಮಗೆ ಪೇ ಮಾಡ್ತೀನಿ. 10 ಮಕ್ಕಳಿದ್ದಾರೆ ಅಂದರೆ ಪ್ರತಿ ಗುರುವಾರ ಆ ಮಕ್ಕಳಿಗೆ ನೀವು ಚಾಕ್ಲೇಟನ್ನು ತಂದು ಕೊಡಬೇಕು. ಚಾಕ್ಲೇಟನ್ನು ತಂದು ಕೊಡಿಯಮ್ಮ ಪ್ರತಿ ಗುರುವಾರ. ನನ್ನ ಹೆಸರು ಹೇಳಿ, ನನ್ನ ಹೆಸರು ಹೇಳೋದು ಬೇಡಮ್ಮ, ರಾಯರ ಹೆಸರು ಹೇಳಿ, ರಾಯರಿಂದ ಆ ಮಕ್ಕಳಿಗೆ ಒಂದು ಸಿಹಿ ತಿಂಡಿ ಅಂತ ಆ ಮಕ್ಕಳಿಗೆ ಕೊಡುವಂಥದ್ದನ್ನು ಮಾಡಿಯಮ್ಮ. ಈಗಾಗಲೇ ಪೇ ಮಾಡಿದ್ದೀನಿ ನಿಮಗೆ, ಪ್ರತಿ ತಿಂಗಳು 100 ರೂಪಾಯಿ ಪೇ ಮಾಡ್ತೀನಮ್ಮ ಅಂತಾನು ಸಹಿತ ಹೇಳಿದ್ದಾರೆ. ನೋಡಿ ಇಂಥ ಹೀಗೂ ಇದೆ ಅಂತ ಇದ್ದೀನಿ ನಾನು. ಅಂದರೆ ಅದಕ್ಕೆ ನಾನು ಹೇಳ್ತಾ ಇರೋದು, ಕೆಲವೊಂದನ್ನು ಈ ರೀತಿಯನ್ನು ಅಳವಡಿಸ್ಕೊಂಡಾಗ ನಮ್ಮ ಜೀವನ ಸಾರ್ಥಕ ಅನಿಸುತ್ತೆ ಅಲ್ವಾ. ತಪ್ಪುಗಳನ್ನು ಮಾಡದೇ ಇರುವಂಥ ಮನುಷ್ಯ ಇಲ್ಲ. ಅದೇ ತಪ್ಪು ಮಾಡಿದ್ದನ್ನು ಆ ಮನಸ್ಸಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದಾಗ ನಾವು ರಾಯರಿದ್ರೆ ಹೋಗಿ ನಿತ್ರೆ ಸಾಕು, ಕಣ್ಣೀರು ಇಳಿತೆ, ನಂಗೆ ತಪ್ಪು ಮಾಡಿದ್ದೀನಿ ರಾಯರೇ ನಾನು ಅಂತ ಅಲ್ವಾ. ಅದು ನಮಗೆ ಪಶ್ಚಾತ್ತಾಪಕ್ಕೆ ರಾಯರು ಪಶ್ಚಾತ್ತಾಪ ಪಡು ಅಂತಾರೆ. ಅದು ಪಟ್ಟಾಗಲೇ ನಮಗೆ ಮನಸ್ಸಿಗೆ ನಿರಾಳ ಆಗುತ್ತೆ. ನನ್ನ ರಾಯರ ಹತ್ರ ನಾನು ಹೇಳ್ಕೊಂಡಿದ್ದೀನಿ ಅನ್ನೋ ಖುಷಿ ಆಗುತ್ತೆ. ನಾವು ಹೇಳ್ಕೊತೀವಿ, ಆ ಹೇಳ್ಕೊಂಡ ತಕ್ಷಣ ರಾಯರೇನೋ ಸಮಾಧಾನ ಮಾಡ್ತಾರೆ, ರಾಯರು ಯಾವುದೇ ರೀತಿಯಲ್ಲಿ ನಮ್ಮನ್ನು ಕಾಪಾಡ್ತಾರೆ. ನಾನು ತಪ್ಪು ಮಾಡಿದ್ದೀನಿ, ಆ ತಪ್ಪನ್ನು ನಾನು ತಿದ್ದುಕೊಳ್ತೀನಿ ಅಂತ ಸಹಿತ ಹೇಳಿದ್ದೀನಿ ರಾಯರ ಹತ್ರ ಅಂದಾಗ ಎಷ್ಟೋ ಸಮಾಧಾನ ಆಗುತ್ತೆ. ಯಾಕಂದರೆ ಮಕ್ಕಳು ಹೋಗಿ ಅಮ್ಮನ ಹತ್ರನೋ ಅಪ್ಪನ ಹತ್ರ, ಅಪ್ಪ ನಾನು ತಪ್ಪು ಮಾಡಿದ್ದೀನಿ ಅಂದಾಗ ಆ ತಂದೆ ಅಥವಾ ತಾಯಿ ಹತ್ರ ಕರ್ಕೊಂಡು ತಲೆ ಒಂದು ಸ್ವಲ್ಪ ಇದು ಮಾಡಿದ್ರು ಸಾಕು, ಆ ಮಕ್ಕಳಿಗೆ ಏನೋ ಸಮಾಧಾನ. ಯಾಕಂದರೆ ತಂದೆ ತಾಯಿ ನಾನು ತಪ್ಪು ಮಾಡಿದ್ದೀನಿ, ಇನ್ನು ಮಾಡಬಾರ್ದಪ್ಪ ಅಂತ. ಹಾಗೆ ನಮ್ಮ ರಾಯರು ಸಹಿತ ಹಾಗೆ. ಅದಕ್ಕೆ ನಾನು ಹೇಳುವಂಥದ್ದು, ಎಷ್ಟು ಖುಷಿಯಾಗುತ್ತೆ ಕೆಲವರು ಮಾತುಗಳನ್ನು ಕೇಳಿದಾಗ, ತುಂಬ ಖುಷಿಯಾಗುತ್ತೆ. ಹಾಗಾಗಿ ಇದನ್ನು ನಾವು ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ. ಬಹುಶಃ ರಾಯರ ಭಕ್ತರಾದಂಥ ನಾವುಗಳೆಲ್ಲ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳೋಣ. ಬದಲಾವಣೆಗಳನ್ನು ಮಾಡಿಕೊಂಡಾಗ ಖುಷಿ ಆಗುತ್ತೆ ನನಗೆ. ಒಬ್ರು ಹೇಳ್ತಾರೆ ನನಗೆ, ನನ್ನ ಫ್ರೆಂಡ್ ಹೇಳ್ತಾರೆ ಏನು ಅಂದರೆ, ನಾಮಲೇಖನ ಬುಕ್ಕನ್ನು ಬರೀರಿ ಲತಕ್ಕ. ಯಾಕೆ ಅಂತ ಕೇಳ್ತೀರಾ? ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಹುಟ್ಟು ಮತ್ತು ಸಾವು ಎರಡು ಇರುವಂಥದ್ದೇ. ಆದರೆ ನಾವು ಬರೆದಿದ್ದು ಕೊನೇ ತನಕ ಇರುತ್ತೆ, ಯಾವಾಗಲೂ ಇರುತ್ತೆ. ರಾಯರು ಯಾವಾಗಲೂ ಅದನ್ನು ಅದಕ್ಕೊಂದು ಫಲ ಕೊಡ್ತಾರೆ. ಹಾಗಾಗಿ ಅದನ್ನು ಬರೀರಿ ಅಂತ. ನೋಡಿ ಎಷ್ಟು ಮಾತು
ತೂಕದ ಮಾತಾಗಿರುತ್ತೆ ಅಂತ ನೋಡಿ. ನನಗದು ಅವರು ವಾಯ್ಸ್ ಮೆಸೇಜ್ ಹಾಕಿದ್ರು, ಅದನ್ನ ಕೇಳ್ತಾ ಇರುವಾಗಲೇ ನನಗೆ ಖುಷಿ ಆಗೋಯ್ತು. ಅವ್ರು ಹೇಳಿದಂತ ಬರೀರಿ, ಇಲ್ಲ ನಾನು ಬರಿತಾ ಇದ್ದೀನಿ ಅಂತ ಹೇಳಿದಾಗ ಬರೀಬೇಕು. ಯಾಕಂದರೆ ನಾವು ಏನಾಗ್ತೇವೆ ಏನೋ ಗೊತ್ತಿಲ್ಲ, ಆದರೆ ನಾವು ಬರೆದಂಥ ಬುಕ್ಕು ಒಂದು ಕಾಮಧೇನು ಕ್ಷೇತ್ರದಲ್ಲಿ ಬೃಂದಾವನ ಆಗುತ್ತೆ ಅಂತಾದರೆ ಅದು ನಾವು ಭಕ್ತರಾಗಿ ಸಾರ್ಥಕತೆಯನ್ನು ಪಡ್ಕೊಂಡಂಗೆ ಅಲ್ವಾ ಅಂತ ಅವ್ರು ಕೇಳಿದಾಗ ಬಹುಶಃ 100ಕ್ಕೆ 100 ಸತ್ಯ ಮಾತುಗಳೆಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಯಾರನ್ನೂ ಇದು ಮಾಡಿ ತೋರಿಸ್ತಾ ಇಲ್ಲ. ಯಾಕಂದರೆ ಬೊಟ್ಟು ಮಾಡಿ ತೋರಿಸಿ ಅಥವಾ ಇದಂತ ಹೇಳ್ತಾ ಇಲ್ಲ. ಕೆಲವೊಂದು ಗುಣಗಳನ್ನು ಆದಷ್ಟು ನಾವು ಇದು ಮಾಡ್ಕೊಂಡು, ತುಂಬ ಜನರಲ್ಲಿ ನೋಡಿದ್ದೀನಿ, ತುಂಬ ಜನರಲ್ಲಿ ಕೇಳಿದ್ದೀನಿ, ಅಮ್ಮ ನಾನು ಹೀಗಿದ್ದಿದ್ದೆ, ನಾನು ರಾಯರ ಪೂಜೆ ಮಾಡ್ತಾ ಬಂದಾಗ ಕೆಲವೊಂದನ್ನೆಲ್ಲ ಬಿಡ್ತಾ ಬಂದೆ ಅಮ್ಮ, ನನ್ನ ಮನಸ್ಸು ನಿರಾಳವಾಗಿದೆ ಅಮ್ಮ, ಎಷ್ಟೋ ಜನರಲ್ಲಿ ನಾನು ಕೇಳಿದ್ದೀನಿ. ಹಾಗಾಗಿ ಕೇಳಿದಂಥ ಒಬ್ಬರು ನೋಡಿ ಎಂಥ ಮನಸ್ಸು, ರಾಯರಲ್ಲಿ ಒತ್ತಾಯ ಮಾಡುವ ಹಾಗಿಲ್ಲ, ರಾಯರ ಹತ್ರ ನಾನು ಒತ್ತಾಯ ಮಾಡಲ್ಲಮ್ಮ ಅಂತ ಹೇಳುವಂಥ ಮನಸ್ಸುಗಳು ಸಹಿತ ಇವತ್ತಿದೆ. ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೋಬೇಕು ನಾವು ಅಂತ ಹೇಳೋಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೀನಿ. ದಯವಿಟ್ಟು ಯಾರನ್ನು ಇದು ಮಾಡ್ತಾ ಇಲ್ಲ, ದಯವಿಟ್ಟು ಮಾಡ್ತಾ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬರು ನನ್ನ ಕಾರ್ಯಕ್ರಮ ನೋಡೋರಿಗೆ ಖಂಡಿತ ಗೊತ್ತಾಗುತ್ತೆ ನಾನು ಹಾಗೆ ಮಾಡೋದಿಲ್ಲ ಅಂತ. ಯಾರನ್ನೂ ಬೊಟ್ಟು ಮಾಡಿ ನಾನಂತೂ ಖಂಡಿತವಾಗಿ ಹೇಳೋದಿಲ್ಲ ಅಂತ ಗೊತ್ತು. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ನನ್ನ ಮೊಬೈಲಲ್ಲಿ ನನಗೆ ಈಗ ಸೀಮಿತ ಆಗೋದು ವಾಟ್ಸಪ್ ನೋಡೋದು, ಕಾಲ್ ಮಾಡೋಕ್ಕೆ ಮತ್ತು ಕಾರ್ಯಕ್ರಮ ಸೆಂಡ್ ಮಾಡೋಕ್ಕೆ ಒಂದೇ. ಮತ್ತು ನೀವು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಮೆಸೇಜ್ ಹಾಕಿದರೆ ಅದು ಓಪನ್ ಮಾಡೋಕ್ಕೆ ಆಗಲ್ಲ, ಈ ಮೊಬೈಲಲ್ಲಿ ಸ್ಟ್ರಕ್ ಆಗುತ್ತೆ. ಹಾಗಾಗಿ ನಿಮ್ಗೇನಾದ್ರು ಕಾರ್ಯಕ್ರಮದಲ್ಲಿ ನನ್ನ ನಂಬರ್ ಬೇಕು ಅಥವಾ ನನ್ನ ಹತ್ರ ಏನಾದ್ರು ಮಾತಾಡಬೇಕು ಅಂತ ನಿಮ್ಗನ್ಸಿದ್ದಿದ್ರೆ ನಾನು ನಂಬರನ್ನು ಕೊಡ್ತೀನಿ. ಆ ನಂಬರಿಗೆ ಡೈರೆಕ್ಟ್ ವಾಟ್ಸಪ್ಪಿಗೆ ಬಂದು ಅಲ್ಲಿ ನಂಗೆ ಒಂದು ಮೆಸೇಜ್ ಹಾಕಿ, ಆ ಮೆಸೇಜಿಗೆ ನಾನು ಉತ್ತರವನ್ನು ಕೊಡ್ತೀನಿ. ಯಾಕಂದರೆ ಮೊನ್ನೆ ಕಾರ್ಯಕ್ರಮದಲ್ಲಿ ಪಾಪ ಒಂದು ಇಬ್ಬರು ಹಾಕಿದ್ರು, ಓಪನ್ ಮಾಡೋಕ್ಕೆ ಆಗಿಲ್ಲ ನನಗೆ. ಓಪನ್ ಮಾಡಿದರೂ ನನಗೆ ಮೆಸೇಜ್ ರಿಪೀಟ್ ಕಳ್ಸೋಕ್ಕಾಗಲ್ಲ. ಹಾಗಾಗಿ ಮಿಸ್ಟೇಕ್ ಆಗ್ತಾ ಇದೆ ಅಂತ ಮುಂಚಿಂದ ಹೇಳ್ತಾ ಇದ್ದೀನಿ. ನನ್ನ ನಂಬರ್ ಕೊಟ್ಟಿರ್ತೀನಿ ಇಲ್ಲಿ, ಈ ನಂಬರಿಗೆ ನನಗೇನಾದರೂ ಕೇಳಬೇಕು ಅಂತ ಅನಿಸಿದರೆ, ನನ್ನ ಹತ್ರ ಮಾತಾಡಬೇಕು ಅನಿಸಿದರೆ ದಯವಿಟ್ಟು ಒಂದು ಮೆಸೇಜ್ ಮೊದಲು ಹಾಕ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.